ರಾಹುಲ್ ಗಾಂಧಿ ಭೇಟಿಯಾಗಿ ಹೊರಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗಿರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತುಕತೆ ಕೂಡ ನಡೆದಿದೆ. ರಾಜ್ಯದ ವಿಚಾರದಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು. ಸಂಪುಟ ಪುನರ್ರಚನೆ ಆದ್ರೆ ಅಭಿವೃದ್ಧಿ ಹೆಚ್ಚಾಗುತ್ತೆ, ಒಂದ್ ರೀತಿ ಪಕ್ಷಕ್ಕೆ ಬಲ ಬರುತ್ತೆ. ಈ ಒಂದು ಕಾರಣಕ್ಕೆ ಸಂಪುಟ ಪುನರ್ರಚನೆ ಆದಷ್ಟು ಬೇಗ ಆಗ್ಬೇಕು. ಯಾಕಂದ್ರೆ 2.5 ವರ್ಷ ಕಳೆದಿದೆ. 2.5 ವರ್ಷದ ನಂತರದಲ್ಲಿ ಒಂದಷ್ಟು ರಿಶಫಲ್ ಆದ್ರೆ ಅದು ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಕುರಿತಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರೊಟ್ಟಿಗೆ ಈ ಕುರಿತಂತೆ ಮಾತುಕತೆ ನಡೆಸಿರುವಂತಹ ಸಾಧ್ಯತೆಗಳು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತುಕತೆ ನಡೆಸಿ ಹೊರಬಂದಿದ್ದಾರೆ. ಆದ್ರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಇನ್ನೂ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಾರೆ. ಅವರೊಟ್ಟಿಗೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಭೇಟಿಯಾಗಿ ಚರ್ಚೆ ನಂತರದಲ್ಲಿ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಈ ಒಂದು ಚರ್ಚೆ ಬಹಳ ಕುತೂಹಲಕ್ಕೆ ಕಾರಣವಾದಂತಹ ಚರ್ಚೆ. ಮಹೇಶ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಹೇಶ್, ಇಲ್ಲಿ ನೋಡ್ತಾ ಇರೋ ಹಾಗೆ ದೃಶ್ಯಗಳು ಕೂಡ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹೊರಬಂದಿದ್ದಾರೆ, ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಬಂದ ನಂತರದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಏನಾದರೂ ನಡೆಯುವಂತಹ ಸಾಧ್ಯತೆಗಳಿದೆಯಾ ಮಹೇಶ್? ಅದು ಒಂದು ವಿಚಾರ ಗಮನಿಸಬೇಕಾಗುತ್ತೆ. ಈಗ DCM ಅನ್ನು ಹೊರತುಪಡಿಸಿ CM ಒಬ್ಬರೇ ಬಂದು ಭೇಟಿಯಾಗಿರುವಂಥದ್ದು, ಜೊತೆಗೆ ಸಚಿವ ಜಾರ್ಜ್ ಕೂಡ ಇರುವಂಥದ್ದು. ಈಗಾಗಲೇ ಕರ್ನಾಟಕ ಭವನದಲ್ಲಿ ಹಲವು ಸಚಿವರು ಇರುವಂಥದ್ದು, ಅಂದರೆ ಜಮೀರ್ ಆಗಿರ್ಬೋದು, ಇತರೆ ಒಂದು ಸಚಿವರು ಬೈರತಿ ಸುರೇಶ್ ಕೂಡ ಇರುವಂಥದ್ದು. ಇವ್ರನ್ನೆಲ್ಲರನ್ನ ಹೊರತುಪಡಿಸಿ ಕೇವಲ ಜಾರ್ಜ್ ಜೊತೆಗೆ ಒಂದು CM ಭೇಟಿಯಾಗಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಉಂಟಾಗಿರುವಂಥದ್ದು. ಪ್ರಮುಖವಾಗಿ ಈಗ 4 ಗಂಟೆ ಸುಮಾರಿಗೆ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಲ್ಯಾಂಡ್ ಆಗಿರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಒಂದು ವಿಚಾರ, ಇಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. 2.5 ವರ್ಷ ಬಳಿಕ ಏನು CM ಚೇಂಜ್ ತರ ಮಾತುಗಳು ಗಂಭೀರವಾಗಿ ಚರ್ಚೆ ಆಗ್ತಾ ಇತ್ತು. ಮತ್ತೆ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ, ಮತ್ತೆ ದಿನಾಂಕಗಳು ಕೂಡ ಫಿಕ್ಸ್ ಆಗುವಂಥ ಮಾತುಗಳು ಕೂಡ ಇದ್ವು. ಆದರೆ ಬಿಹಾರ ಚುನಾವಣೆ ಫಲಿತಾಂಶ ಇದೆಲ್ಲ ಕೂಡ ಉಲ್ಟಾ ಆಗಿರುವಂಥದ್ದು. ಸದ್ಯ ಅದರ ಒಂದು ಪರಾಮರ್ಶೆಯಲ್ಲಿ ಹೈಕಮಾಂಡ್ ಕೂಡ ತೊಡಗಿದ್ದಾರೆ. ಆದರೆ ಈ ಒಂದು ಚರ್ಚೆ ಅಂತ ಸಮಯದಲ್ಲಿ CM ನಮ್ಮ ರಾಜ್ಯ ಸಂಬಂಧಪಟ್ಟಂಗೆ ಏನು ಕ್ಯಾಬಿನೆಟ್ ರಿಶಫಲ್ ಮಾಡೋರ 2.5 ವರ್ಷ ಆಯಿತು. ಮತ್ತು ಇನ್ನು 2.5 ವರ್ಷ ಉಳಿದ ಸಚಿವರಿಗೆ ಅವಕಾಶ ಕೊಡುವಂಥದ್ದು ಮತ್ತೆ ಪಕ್ಷದ ಸಂಘಟನೆ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾದಂಥ ವಿಚಾರ, ತೆಲಂಗಾಣದಲ್ಲಿ ನಿನ್ನೆ ಉಪಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಕೂಡ ಕಾಂಗ್ರೆಸ್ಸಲ್ಲಿ ಗೆದ್ದಿರುವಂಥದ್ದು. 2 ರಾಜ್ಯದ ವಿಚಾರವಾಗಿ ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಬಿಹಾರದ ಮೇಲೆ ಸಾಕಷ್ಟು ಹೋಪ್ ಇತ್ತು, ಆದರೆ ಬಿಹಾರದಲ್ಲಿ ಈಗ ಕಾಂಗ್ರೆಸ್ ಕಳಪೆ ಹಂತದಲ್ಲಿ ಬಂದಂಥ ಹಿನ್ನೆಲೆಯಲ್ಲಿ ಇನ್ನು ಕೇವಲ ಉಳಿದಿರೋದು ಮಾತ್ರ ದಕ್ಷಿಣ ಭಾರತದ ಕರ್ನಾಟಕ ಮತ್ತು ತೆಲಂಗಾಣ ಮಾತ್ರ. ಈ ಹಿನ್ನೆಲೆಯಲ್ಲಿ 2 CMಗಳ ಜೊತೆ ಈಗ ಚರ್ಚೆ ಮಾಡಿರುವಂಥದ್ದು ರಾಹುಲ್ ಗಾಂಧಿ. ಸದ್ಯ ಸಭೆ ಮುಗಿಸಿ CM ಸಿದ್ದರಾಮಯ್ಯ ವಾಪಸ್ ಕೂಡ ಬಂದಿದ್ದಾರೆ. ಕೇವಲ ಒಂದು 20 ನಿಮಿಷಗಳ ಏನೋ ಒಂದು ಭೇಟಿ ಕೂಡ ಆಗಿರುವಂಥದ್ದು. ಈ ಚರ್ಚೆಯಲ್ಲಿ ಕ್ಯಾಬಿನೆಟ್ ರಿಶಫಲ್ ಮಾಡೋಣ ಅನ್ನೋ ಮಾತುಕತೆ ಕೂಡ ಬಂದಿರುವಂಥದ್ದು. ಆದರೆ ಇದನ್ನು ಹೈಕಮಾಂಡ್ ಯಾವ ರೀತಿ ಪರಿಗಣಿಸಿ ಅನ್ನೋದು ಕೂಡ ಮುಂದೆ ನೋಡಬೇಕಾಗ್ತದೆ. ಯಾಕಂದರೆ ಈ ಒಂದು ಸಭೆಯಲ್ಲಿ DCM ಡಿ ಕೆ ಶಿವಕುಮಾರ್ ಅಂದರೆ KPCC ಅಧ್ಯಕ್ಷರಾದಂಥ DCM ಕೂಡ ಇರಬೇಕಾಗಿತ್ತು, ಆದರೆ ಬಂದಿಲ್ಲ. ತಡವಾಗಿ ಬರ್ತಾ ಇರೋಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಯಾಕಂದರೆ ರಾಹುಲ್ ಗಾಂಧಿ ಈಗಾಗಲೇ ದೆಹಲಿಯಲ್ಲಿ ಇರೋದ್ರಿಂದ ಮತ್ತು DCM ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲಿ ಉಳಿಯುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಹೈಕಮಾಂಡ್ ಭೇಟಿ ಮಾಡಿ ಮತ್ತಷ್ಟು ಏನು ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಕ್ಯಾಬಿನೆಟ್ ರಿಶಫಲ್ ಮಾಡೋದ ಅಥವಾ ನಾಯಕತ್ವ ವಿಚಾರದ ಏನಾದರೂ ಬದಲಾವಣೆ ಮಾಡುವುದನ್ನ ಮಾತುಗಳು ಗಂಭೀರವಾಗಿ ಕೇಳಿ ಬರ್ತಾ ಇತ್ತು. ಹಿನ್ನೆಲೆಯಲ್ಲಿ ಸದ್ಯ ಏನು CM ಮತ್ತು DCM ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಬಂದಿರುವಂಥದ್ದು. ಈ ನವೆಂಬರ್ ಅಂತ್ಯದ ವೇಳೆಗೆ ಒಂದಷ್ಟು ಹೈಕಮಾಂಡ್ ತೆರೆ ಎಳೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಯಾಕಂದರೆ ಬಿಹಾರ ಚುನಾವಣೆ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ 2 ಸರ್ಕಾರಗಳನ್ನು ಕಳ್ಕೊಳ್ಳೋದಕ್ಕೆ ಏನು ಹೈಕಮಾಂಡ್ ರೆಡಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಕಡೆ CM ಬದಲಾವಣೆ ಮಾಡಿದ್ರು ಕಷ್ಟ, ಮಾಡದೆ ಇದ್ರೂ ಕಷ್ಟ ಅನ್ನೋ ಏನು ಒಂದು ಹಂತಕ್ಕೆ ಬಂದಿರುವಂಥದ್ದು. ಸಭೆಯಲ್ಲಿ KC ವೇಣುಗೋಪಾಲ್ ಕೂಡ ಇರುವಂಥದ್ದು, ರಾಹುಲ್ ಗಾಂಧಿ ಇರುವಂಥದ್ದು. ಈ ಇಬ್ಬರು ಕೂಡ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯ ಇಷ್ಟೆಲ್ಲ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಾ ಅಥವಾ ನಾಯಕತ್ವ ಬದಲಾವಣೆ ಮಾಡಬೇಕನ್ನೋದು ಮತ್ತೆ ಏನು ಮುಂದಿನ ದಿನಗಳಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಕೂಡ ಮಾಡಬಹುದು. ಮಧು. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತುಕತೆ ನಡೆದಾಗಿದೆ, ವಾಪಸ್ ಆಗಿದ್ದಾರೆ. ಇನ್ನೇನು DCM ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಆಗಮಿಸುತ್ತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಾ, ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತಾ, ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿಗೆ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ದೆಹಲಿಯಲ್ಲಿದ್ದಾರೆ DCM ಡಿ ಕೆ ಶಿವಕುಮಾರ್ ಅವರು. ಕರೆಕ್ಟ್ 4 ಗಂಟೆಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಸದ್ಯ 4 ಗಂಟೆಗೆ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಆಗಮಿಸಿದ್ದಾರೆ. ಇನ್ನು ಕೂಡ ರಾಹುಲ್ ಗಾಂಧಿ ಅವರು ತೆಲಂಗಾಣ CM ರೇವಂತ್ ರೆಡ್ಡಿ ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅಂತೂ ಹೊರಗಡೆ ಬಂದಿದ್ದಾರೆ. ಈಗ
ಮತ್ತೆ ಡಿಸಿಎಂ ಏನಾದ್ರೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಾ, ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತಾ, ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆಂದ್ರೆ ಒಂದಷ್ಟು ವಿಚಾರಗಳಿತ್ತು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಚಿವ ಸಂಪುಟ ಪುನರ್ರಚನೆ, ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಈ ರೀತಿ ಚರ್ಚೆಗಳು ನಡೀತಾ ಇತ್ತು. ಬಿಹಾರದ ಎಲೆಕ್ಷನ್ನ ಫಲಿತಾಂಶ ಬರಲಿ ಅಂತ ಹೇಳಿ ಎಲ್ಲರೂ ಕಡ ಕಾಯ್ತಾ ಇದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಈಗ ಡಿಸಿಎಂ ಕೂಡ ದೆಹಲಿಯಲ್ಲಿದ್ದಾರೆ. ಸಿಎಂ ರಾಹುಲ್ ಭೇಟಿ ನಂತರದಲ್ಲಿ ಡಿಸಿಎಂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ನೋಡಿ, ಈ ಉತ್ತರ ಭಾರತದಲ್ಲಿ ಎರಡು ಕಡೆ ಮಾತ್ರ, ಅಂದರೆ ಈ ತೆಲಂಗಾಣ ಮತ್ತು ಕರ್ನಾಟಕ ಎರಡು ಭಾಗದಲ್ಲಿ ಮಾತ್ರ ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಹೀಗಾಗಿ ಎರಡೂ ಸಿಎಂಗಳ ಜೊತೆ ಒಂದಷ್ಟು ಹೊತ್ತು 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಹೆಚ್ಚು ಕಡೆಗಳಲ್ಲಿ ಈಗ ಬಿಹಾರದಲ್ಲೂ ಕೂಡ ತುಂಬ ಕಳಪೆ ಮಟ್ಟದ ಫಲಿತಾಂಶ ಕಾಂಗ್ರೆಸ್ ಕಂಡಿದೆ. ಡಿಸಿಎಂ ಮಾತನಾಡ್ತಾ ಇದ್ದಾರೆ. Results have come, why to worry, you leave it. What has happened. Our leaders and we all have already given our comments on it.